ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಶಶಾಂಕಾಚಾರ್ಯ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಸೀನ್ ಅಂದರೆ ಮಾರ್ನಿಂಗು. ಸೊ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ ಏನಂತ ಇವತ್ತಿನ ದಿನ. ಸೊ ನಾನು ಎದೊಳೋಕಿನ ಮುಂಚೆನೆ ಆಲ್ರೆಡಿ ಎಲ್ಲ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ತಂದುಬಿಟ್ಟಿದ್ದಾರೆ. ಸೊ ಇವಾಗ ನಮ್ಮ ತಂಗಿ ಆಲ್ರೆಡಿ ತೋರಣದಲ್ಲಿ ಕಟ್ತಾ ಇದ್ದಾಳೆ. ಹ್ಯಾಪಿ ಯುಗಾದಿ, ಹೊಸ ವರ್ಷ, ಹೊಸ ವರ್ಷದ ಶುಭಾಶಯಗಳು. ತೋರಣ ಎಲ್ಲ ಕಟ್ತಾ ಇದ್ದಾರೆ. ನಾನು ತೋರಣ ಎಲ್ಲ ಇಸ್ಕೊಂಬರೋಣ ಮಾರ್ನಿಂಗು ಅನ್ನಂದ್ರೆ ಇವ್ರು ಅದಕ್ಕಿಂತ ಮುಂಚೆನೆ ಹೋಗ್ಬಿಟ್ಟು ಇಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ ತೋರಣ ಎದ್ದು ಇನ್ನ ಫ್ರೆಶ್ ಅಪ್ ಏನಾಗಿಲ್ಲ. ಸೊ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ನೋಡಿದ್ರಂತೆ. ಸ್ಟೇ ಟ್ಯೂನ್. ಸೊ ಮನೆಗೆಲ್ಲ ತೋರಣ ಕಟ್ಬಿಟ್ಟಿದ್ದಾರೆ. ಏನು ಬೇಕು ಹೇಳೋಣ? ಬಾಳೆಹಣ್ಣು, ಹಾಂ ಮಾವಿನಕಾಯಿ, ಹಾಂ ರೈಸು, ರೈಸ ಅಲ್ಲ ಅಕ್ಕಿ ಮೂಟೆ ಅನ್ನೇಳು. ಅಕ್ಕಿ ಮೂಟೆ, ಹಾಂ ಸ್ವೀಟು 3 kg, ಸ್ವೀಟ್ 2-3 kg ಬೇಕಮ್ಮ. ಏನು ಹೇಳ್ದೆ? ಬೇರೆ ಇನ್ನೇನೇನು ಬೇಕಲ್ಲಮ್ಮ? 1/4 kg ಸ್ವೀಟ್ ತಗೊಳ್ಳಮ್ಮ. ಹಾಂ 1/4 kg ಸ್ವೀಟ್. ಆಮೇಲೆ ನಮ್ಮ ಅಜ್ಜಿ ಬೆಳಗ್ಗೆ ಗರಂ ಆಗ ಯಾಕೋ ಗೊತ್ತಿಲ್ಲ ಏನಮ್ಮ ಅಷ್ಟು ತಾನೇ ಬರೋದು. ಒಂದು ಅವರ್ ಆಗ್ತಿತ್ತು. ಸೊ ಮನೇಲಿ ಹೇಳಿರೋದೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಹೋಗ್ಬಿಟ್ಟು ಇನ್ನ ಎಣ್ಣೆ ಹಾಕ್ಕೊಬೇಕು ತಲೆಗೆ, ಹೊಟ್ಟೆಗಲ್ಲ. ಎಲ್ಲ ತಗೊಂಡಿದ್ದೆ ಗೈಸ್. ಇದೊಂದು ಮರ್ತೋಗ್ಬಿಟ್ಟಿದೆ. ಏನು ಹೇಳಿ, ಮಾವಿನಕಾಯಿ ಮರ್ತೋಗ್ಬಿಟ್ಟಿದೆ. ಅದಕ್ಕೆ ಹೋಗಿ ಈಸ್ಕೊಂಬಂದು ಇಡ್ತಾ ಇದ್ದೀನಿ. ಒಂದೊಂದು ಜಾಗದಲ್ಲಿ ಒಂದೊಂದು ಸಿಕ್ಕೋದೇ ಇಲ್ಲಪ್ಪ, ತಲೆನೋವು ಜಾಸ್ತಿ. ಏನಿದೆ ಅವತಾರ? ಇಲ್ಲ ಹೇಳು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ಸೆಲೆಬ್ರೇಷನ್ ಮಾಡೋದು ಎಲ್ಲಿ ಎಲ್ಲಿ ಇನ್ನವರ ಇಲ್ಲ ಎಲ್ಲ ಆಗೋಯ್ತಾ? ಬುಜ್ಜಿ ಆಕಾಶ್ ಹೋಗ್ತಾ ಇದ್ರು. ಹೋಲಿ ಹೌದಾ? ಆಗೋಯ್ತೆಲ್ಲ ಮಡಕೆ ಹೊಡೆದಿದ್ದ ಇಲ್ಲ, ಮತ್ತೆ ಸುಮ್ಮನೆ ಒಳ್ಳೆ ಹೋಲಿ ಬಲೂನ್ಸು. ಹೌದಾ? ಗಿರೀಶ್ ನೋಡಪ್ಪ ಹೆಂಗವನೆ. ಏನು ಹೇಳು, ಮಸ್ತಾಗಿದೆಯಾ? ಏನು ಆಡಿದ್ಯಾ? ಬಿರೆ ಹೋಳಿನಾ? ಬರೀ ಹುಷಾರಪ್ಪ ನೀನು. ಏಕೆ? ನಾನು ಅದಕ್ಕೆ ಬರಲ್ಲ. ಏಯ್ ಇಂಥವು ಆಡ್ಬಿಟ್ಟಿರೋದಲ್ಲೇ. ಹೋಳಿ ಹಬ್ಬದ ದಿನ ಹೋಳಿ ಆಡ್ದಿರಾ ಯುಗಾದಿ ಹಬ್ಬದ ದಿನ ಹೋಳಿ ಆಡ್ತಾವ್ರೆ ಇವರು. ಹಾಂ ಹೆಂಗೆ ಕತೆ ಇರೋದು? ಏನೋ ಗಿರೀಶ್ ಗೊಣಗಿರೀಶ್ ಅಂದ್ರೆ ಯಾಕೆ ನೀನು ಹಂಗೆ ಇದು ಮಾಡ್ಕೊಳೋದು? ಹಾಂ ಏನು ಎಣ್ಣೆನಾ ನೀನು? ಇವ್ ನೋಡಿ ತೋರ್ನ ಇವಾಗ ಕಟ್ತಾವನೆ. ಆಲ್ರೆಡಿ 11 ಗಂಟೆ ಆಯ್ತು. ತೋರ್ನ ಇವಾಗ ಎದ್ದು ಇವಾಗ ಕಟ್ತಾ ಇರೋದು ಇವರು ನಾಟಕಗಳು. ಅದಿರ್ಲಿ ಬಿಡ, ಬ್ಯಾಕ್ ಗ್ರೌಂಡ್ ಚೆನ್ನಾಗಿರ್ತೈತೆ. ಇರ್ಲಿ ಬಿಡು, ಬ್ಯಾಕ್ ಗ್ರೌಂಡ್ ಚೆನ್ನಾಗಿರ್ತೈತೆ. ಗ್ರೀನ್ ಕಾ ಇರ್ಬೇಕದು. ಇದ್ರೆ ಗ್ರೀನ್ ಕಾ ಮತ್ತೆ ಬ್ರೌನ್ ಮಸ್ತಾಗಿ ಕಾಣಿಸ್ತೈತೆ ಅದು. ಹೇಳಂಟಿ ಏನ್ ಹೇಳಂಟಿ? ಹಾ ಇದು ಇನ್ನ ಏನು ಕಟ್ಟಿಲ್ಲ, ಏನು ಮಾಡಿಲ್ಲ. ಹೇಳಂತೆ ಎಣ್ಣೆ ಹಾಕೋಣಲ್ವಾ? ಎಣ್ಣೆ ಹೊಟ್ಟೆಗ ಗೊಣ್ಣಗಿರೀಶ್. ನಿಂಗೆ ಅವನ ಹೆಸರು ಗೊಣ್ಣಗಿರೀಶ್. ಇಲ್ಲೂ ನಾವು ಮಡಕೆ ಎಲ್ಲ ಮಸ್ತಾಗಿ ಹೊಡಿತಾ ಇದ್ರಿ. ಇವ್ರಿದಾರೆ ಏನಕ್ಕೂ ಬೇಡ, ವೇಸ್ಟ್ ಮಕ್ಳು ಇವ್ರ ಊರಾಗ. ಏನಕ್ಕಪ್ಪ ಏನಕ್ಕ ಕೇಳಿಸಬಾರ್ದು ನಾವು, ವೇಸ್ಟ್. ಫೋನ್ಗಳಲ್ಲಿ ನೋಡ್ರಿ ಅಂದ್ರೆ ನೋಡ್ತಾರೆ ಕುತ್ಕೊಂಡು ರೀಲ್ಸ್. ಅದೇ
ಏನೋ ಜರ್ತೈತೆ ಎಣ್ಣೆ ಇಕ್ಕೊಂಡ್ರೆ ಇನ್ನೇನ್ ಜರ್ದ್ರೆ ಏನಾಗ್ತೈತೆ ಒಳ್ಳೆ ಡಾಕು ಇದ್ದಂಗೆ ಇದೆಯಾ ಏನಂತೀಯ ಟೆಕ್ನಾಲಜಿಯಾ ಎಲ್ಲ ಆಗ್ತಿದೆ ಅದು ಇದ್ರಾಗ ಮಾಡ್ಬೇಕಂತೆ ಏನಂಡೆ ಕಟ್ಬೋದು ಆಗ್ತೈತೆ ಆದ್ರೆ ಇವಾಗ ಇಲ್ಲಿ ಇವ್ನ ಮೈತ್ ನಾನು ಇಲ್ಲಿ ಫೀಲ್ಡ್ ಮಾಡಿಸ್ಬಿಟ್ಟಿದ್ರೆ ಒಂದೆರಡು ಕೋಲ್ ಹೊಂದ್ಬಿಟ್ಟು ಇಲ್ಲೇ ಮಾಡ್ಬೋದಾಗಿತ್ತು ಇಷ್ಟೊತ್ತು ಕ್ಲೀನ್ ಮಾಡಿಸ್ಬಿಟ್ಟಿದ್ರೆ ಅಲ್ಲೇ ಮಾಡ್ಬೋದಾಗಿತ್ತು ಎಷ್ಟೊತ್ತು ತಿನ್ ಸಿಕ್ಕಿದ್ದು ಮಾವಿನ ಸೊಪ್ಪುಗಳು ಸಿಗ್ತಾ ಇಲ್ಲಾರೋ 1.5 ಅವರ್ ನಮ್ಮ ಕಡೆ 1.5 ಅವರ್ ಆಗ್ತಿದ್ದೆ ಮಾವಿನ ಸೊಪ್ಪು ಸಿಕ್ಬೇಕಾದ್ರೆ ಮೊದಲು ಹಿಂಗೆ ಹೋಗಿದ ತಕ್ಷಣ ಸಿಕ್ಬಿಡೋದು ಇವಾಗೆಲ್ಲ ಇಂಪ್ರೂವ್ಮೆಂಟ್ ಜಾಸ್ತಿ ಆಗಿ ಈ ಥರ ಆಗಿದೆ ಯಾಕೋ ಹಾಂ ಹೋಗ ಬಿಲ್ಪತ್ರೆ ಯಾವಾಗ ಗಂಟೆ ಕಿತ್ಕೊಂಬರೋದು ಆವಾಗ ಕಿತ್ಕೊಬರೋದು 1.5 ಅವರ್ ಹಾಂ ಯಾವ್ದಾಗಿದ್ರೆ ಎಣ್ಣೆ ಕಾಯಿಸೋದು ಹೆಂಗೆ ಗೊತ್ತಾ ಹಿಂಗೆ ಬಿಸಿಲಲ್ಲಿ ಯಾಕೆ ಹೇಳಿ LPG ಎಲ್ಲ ರೇಟ್ ಜಾಸ್ತಿ ಅಲ್ಲ ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ ಸ್ಟೌವು ಜಾಸ್ತಿ ರೇಟು ಫುಲ್ ಡಿಮ್ಯಾಂಡು ಬ್ಲ್ಯಾಕಲ್ಲಿ ಮಾರಬೇಕು ಅದಕ್ಕೆ ಇವಾಗ ಹಿಂಗೆ ಬೇಯಿಸ್ತಾ ಇರೋದು ಸ್ಟೌವಲ್ಲಿಕ್ಕೆ ಗ್ಯಾಸಲ್ಲಿಕ್ಕೆ ಯಾರಿಗೆ ಬೇಕು ಅದಕ್ಕೆ ಹಿಂಗೆ ಬೇಯಿಸ್ತಾ ಇರೋದು ಸೊ ಸೀನ್ ಏನಪ್ಪ ಅಂದರೆ ಇವಾಗ ನಾನು ವ್ಲಾಗ್ ಮಾಡ್ತಾ ಇರೋದು ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಇಲ್ಲಾಂದರೆ ಫೋನೆಲ್ಲ ಫುಲ್ಲು ಆಯಿಲ್ ಆಗುತ್ತೆ ಆಯಿಲು ಏನು ಗೊತ್ತಾ ಈ ಹರಳೆಣ್ಣೆ ಇಡೋ ಟಾಸ್ಕ್ ಅಲ್ಲ ಇಟ್ಮೇಲೆ ಸ್ನಾನ ಮಾಡೋ ಟಾಸ್ಕು ಈ ಥರ ಎಲ್ಲ ಇರುತ್ತೆ ಏನು ಮಾಡೋದು ಆ್ಯಕ್ಚುಲಿ ನೋಡಿ ಇಲ್ಲಿ ಇದೆಯಲ್ಲ ಇಲ್ಲಿ ಈ ಜಾಗದಲ್ಲಿ ಇದು ಹಾಕೋಣ ಅಂದ್ಕೊಂಡಿದ್ರಿ ಏನಪ್ಪ ಮಡಕೆ ಇವನು ಕ್ಲೀನ್ ಮಾಡಿಸಿಲ್ಲ ಏನಿಲ್ಲ ಇನ್ನೂ ಕಟ್ತಾನೆ ಅವನೇ ಇಲ್ಲಿ ಇನ್ನೂ ಆಗಿಲ್ಲ ಒಂದು ಈ ಥರ ಎಲ್ಲ ಟಾಸ್ಕ್ಗಳು ನಮ್ಮದು ಬಿಸಿಲು ಮಾತ್ರ ಸೈಕಾಗಿದೆ ನಾನು ಮೊಳಗ್ ಮೇಲೆ ಬಂದುಬಿಟ್ಟಿದ್ದೀನಿ ಏನಕ್ಕಂದರೆ ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಲ್ಲ ಸ್ವಲ್ಪ ಹೀಲಾಗಲಿ ಅಂತ ಒಂದು ಆವಾಗಿಂದ ಮಾಡ್ತಾನೆ ಅವನೇ 1 ಅವರ್ 2 ಅವರಿಂದ ಇನ್ನೂ ಮುಗ್ಲು ಹಾಕ್ತಾನೆ ಅವನೇ ಇನ್ನೂ ಆಗಿಲ್ಲ ಒಂದು ಇನ್ನೂ ಇಟ್ಕೊಂಡಿಲ್ಲ ಎಣ್ಣೆ ಟೀ ಶರ್ಟ್ ಮೇಲೆ ಚೇಂಜ್ ಮಾಡ್ಬಿಟ್ಟಿದ್ಯಾ ನಾವಾಗ ಇಟ್ಕೊಂಡೆ ಎಣ್ಣೆ ಎಲ್ಗುವಾ ಹಾ ಕ್ಲೀನ್ ಏನು ಮಾಡೋದು ನೆನ್ನೆ ಮಳೆ ಬಿದ್ದಿಲ್ಲ ಬೇಳೆ ಬೆಲ್ಲ ಎಲ್ಲ ಏನು ನಮ್ಮ ಮನೇಲಿ ತಂಗ್ಳು ಒಬ್ಬಟ್ಟು ಮಾಡಲ್ಲ ಬಿಸಿ ಒಬ್ಬಟ್ಟು ಮಾಡ್ತಾರೆ ಇನ್ನೇ ನೀ ಅದನ್ನ ಹೇಳಿದ ನೀ ಅದನ್ನ ಹೇಳಿದ್ದು ತಂಗ್ಳು ತಿಂತಾರೆ ಒಂದಷ್ಟು ಜನ ಆದ್ರೆ ನನ್ಗೆ ತಂಗ್ಳೇ ಇಷ್ಟ ಸೀನು ಫುಲ್ಲು ಸೈಕೈತಿ ಇವಾಗ ಯಾಕಂದ್ರೆ ಬಿಸಿ ಬಿಸಿ ಎಣ್ಣೆನ ನಮ್ಮಪ್ಪ ಕೈಯಲ್ಲಿ ಮುಟ್ಟಿದ್ದಾರೆ ಅದಕ್ಕೆ ನೋಡಿ ಉಗಿಸ್ಕೊಂತ ಇದ್ದಾರೆ ಅಲ್ಲ ಹೇಳ್ಬೇಕು ತಾನೆ ಬಿಸಿ ಐತೆ ಅಂತ ಮೊನ್ನೆನು ಹಂಗೆ ತುಪ್ಪನೂ ಹಂಗೆ ಮಾಡಿದೆ ನೀನು ಎತ್ಕೊಂಬಂದ್ ಕಾಯಿಸಿ ಮುಡುಗ್ಬಿಟ್ಟಿರ್ತೀಯಾ ಅಂತ ಈ ಮಮ್ಮಿ ಮಾಡೋದು ಸೊ ಫೈನಲಿ ಸ್ನಾನ ಮುಗಿಸ್ಕೊಂಡು ಸೊ ರೆಡಿ ಆಗಿದ್ದೀನಿ ಸೊ ರೇಟ್ ಮೈ ಔಟ್ಫಿಟ್ ಔಟ್ ಆಫ್ 10 ಗೈಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಮಿರರ್ ವ್ಯೂ ಸೊ ಆಲ್ರೆಡಿ ಇನ್ನೂ ಟೈಮ್ 2:10 ಆಗಿದೆ ಇನ್ನೂ ಊಟ ಮಾಡಿಲ್ಲ ಬ್ರೇಕ್ಫಾಸ್ಟ್ ಇಲ್ಲ ಏನೂ ಇಲ್ಲ ಸೊ ಇನ್ನೂ ರೆಡಿ ಮಾಡ್ಕೊತ ಇದ್ದಾರೆ ಎಲ್ಲ ಸಮಾಧಿಗಳ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ನೋಡಿ ಟವಲ್ ಸಾಕ ಅದು ಸಾಕ ಅಂದ್ಕೊಂಡು ನಮ್ಮ ಅಜ್ಜಿ ಮುಂದೆ ರಾಗ ತಾಳ ಏನು ಇಲ್ದಿರ ಎಕ್ಸ್ಪ್ರೆಸ್ ಥರ ಓಡ್ತಾ ಇರುತ್ತೆ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಅದಿಲ್ಲ ಇದಿಲ್ಲ ಇದಿಲ್ಲ ಅದಿಲ್ಲ ಅಂತ ಬೆಳಗ್ಗೆಯಿಂದ ಊಟ ಹಾಕಿಲ್ಲ ಇನ್ನು ಕಾಫಿನ ಕುಡ್ದಿದ್ಯಾ ನಾನು ಬರೀ ನೀರೇ ಇನ್ನ ಸೊ ನಮ್ಮ ಅಕ್ಕ ಅವ್ರಿಗೆ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ
ನೀರ್ ಕ್ಯಾನ್ ಏನ್ ಬೇಡವಪ್ಪ. ಮತ್ತೆ ಎತ್ಕೊಂಡು ನೋಡಿ ಅಷ್ಟೇ, ಎತ್ಕೊಂಡು ಮತ್ತೆ ನಡೀರಿ ಹೋಗೋಣ ಇನ್ನೇನು ಎತ್ಕೊಂಡು. ಸೊ ಆ್ಯಕ್ಚುಲಿ ಪೂಜೆ ಮಾಡಕ್ಕೆ ಬಂದಿದ್ದೀವಿ. ಸೊ ಈ ಕಡೆ ಇರೋದು ನಮ್ಮ ಅಮ್ಮದು, ಆ ಕಡೆ ಇರೋದು ನಮ್ಮ ತಾತದು. ಪೂಜೆ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಅಕ್ಕ ಅವ್ರು ಬರ್ತಿದ್ದಾರೆ. ಸೊ ಆವಾಗಲೇ ಹೇಳೋದು ಮರ್ತೋದೆ ನೋಡಿ, ಇದು ನಮ್ಮ ಮಾವ ಸಮಾಧಿ. ಅಲ್ಲಿ ನೋಡಿ ಜೂಜಾಟ, ಕಾರ್ಡ್ಸ್ ಪ್ಲೇ ಮಾಡ್ತಾ ಅವ್ರೆ. ದರ್ಬಾರ್ ಸಿಸ್ಟಮ್ ಇಲ್ಲಿ ಆಗಕ್ಕೆ ಜಾಗ ಇಲ್ಲ. ತಗೊಳ್ಳಿ ಅನ್ನ, ರಸಂ, ಚಟ್ನಿ ಪುಡಿ. ಬಟ್ಟೆ ಎತ್ಕೊಂಬಂದು ಇಡೋದಂತೆ, ತಿರ್ಗಾ ಎತ್ಕೊಂಡು ಹೋಗೋದಂತೆ. ಇದು ಯಾವ್ದ್ರಿ ಮಾ? ಬಟ್ಟೆ ಎತ್ಕೊಂಬತ್ತೀಯ, ತಿರ್ಗಾ ಎತ್ಕೊಂಡು ಹೋಗ್ತಾ ಇದೆಯಲ್ಲಮ್ಮ. ಏನಮ್ಮ ಪೂಜೆ ಎಲ್ಲ ಆಯಿತು ಸಮಾಧಿಗಳ ಹತ್ರ. ಸೊ ಕಾಗೆಗಳು ಬರಬೇಕು ಅಂತ ವೈಟಿಂಗು. ಕಾಗೆಗಳು ಬಂದು ತಿಂದು ಹೋಗಿಬೇಕು, ಅದಕ್ಕೋಸ್ಕರ ಯಾರು ಇಲ್ಲ. ಊಟ ರೆಡಿ ಆಗಿದೆ. ರೆಡಿ 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 ಫಾಸ್ಟ್ ಹಾಕೊಡು ಬೇಗ, ಟೈಮ್ ಆಯ್ತು. ಎಷ್ಟೊತ್ತಾಯ್ತು ಇವಾಗ? ಎಷ್ಟು ಟೈಮು? 3:30. ಸೊ ಬಾಳೆ ಎಲೆ ಊಟ ರೆಡಿ ಆಗಿದೆ. ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ಹೊಸ ವರ್ಷ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ. ನಾವು ಚೇಂಜ್ ಮಾಡ್ತಾ ಇದೀವಿ, ಇದಕ್ಕೂ ಚೇಂಜ್ ಮಾಡ್ತಾ ಇದೀವಿ. ತಿನ್ನವ ಅಜ್ಜಿ. ಬ್ಯಾಟಿಂಗ್. ಸೊ ಫಸ್ಟ್ ತಿನ್ಬಿಡೋಣ. ಆಲ್ರೆಡಿ 3:30 ಆಯಿತು ಟೈಮು. ಬೆಳಗ್ಗೆಯಿಂದ ಏನೂ ಇಲ್ಲ ಹೊಟ್ಟೆಗೆ. ಲೆಟ್ಸ್ ಈಟ್ ಗೈಸ್. ಇಲ್ಲಿ ತಿಂದಿರಾ ಸ್ನ್ಯಾಪ್ಗಳು ಹಿಡಿತಾವ್ರೆ ನೋಡಿ, ತಿಂದಿರಾ ಸ್ನ್ಯಾಪ್ಗಳು. ಫಸ್ಟ್ ತಿನ್ನೋಣ ಅನ್ನೋದಿಲ್ಲ ಇಲ್ಲಿ. ವಿಡಿಯೋ ಸ್ನ್ಯಾಪ್ಗಳು ನೋಡಿ 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 ನೋಡಿ, ತಿನ್ನೋದೇ ಇಲ್ಲಪ್ಪ. ಫಸ್ಟ್ ತಿನ್ನೋಣ ಅನ್ನೋದೇ ಇಲ್ಲ, ಫಸ್ಟ್ ಹೊಟ್ಟೆಗೆ ಹಾಕೋಣ ಅಂತ ಅಂದ್ಬಿಡಿ. ಎಲ್ಲರೂ ಒಬ್ಬಟ್ಟಿಗೆ ಕಾಯಿ ಹಾಲು ಮತ್ತೆ ತುಪ್ಪ ಹಾಕ್ಕೊಂಡು ತಿಂತಾರೆ. ನಾನು ಸ್ಪೆಷಲ್ಲು. ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿದ್ರೆ ಒಂದು ಕಮೆಂಟ್ ಹಾಕ್ರಿ. ಸಾಂಬಾರು ಹಾಕ್ಕೊಂಡು ತಿನ್ರಿ, ಒಂದ್ಸರಿ ಟೇಸ್ಟ್ ನೋಡ್ರಿ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ಗಿರೀಶ್, ಒಂದು ಗಾಡಿ ಒಂದು ರೌಂಡ್ ಎತ್ಕೊಂಡು ಹೋಗೋದಲ್ಲ. ಹಾ ಮತ್ತೆ ಮತ್ತೆ ಇನ್ನೇನಪ್ಪ ತಂದಿರೋದು ನಿನ್ ಗಾಡಿನ? ಸಿಲಿಂಡರ್ ಬಂದಿತ್ತಂತೆ. ಫುಲ್ಲು ಹ್ಯಾಪಿ ಕಸ್ಟಮರ್ ನೋಡಿ, ಇಲ್ಲಿದ್ದಾರೆ. ಇವಾಗ ಖಾಲಿ ಸಿಲಿಂಡರ್ ಬೇಕಂತೆ, ಅದಕ್ಕೆ ಇಲ್ಲೇ ಲೋಡ್ ಸಿಲಿಂಡರ್ ಇಲ್ಲೇ ಹಾಕಪ್ಪ. ಲೋಡ್ ಸಿಲಿಂಡರ್ ಇಲ್ಲೇ ಹಾಕ್ಬೇಕಪ್ಪ. ಕೇಳು ಒಮ್ಮೆ, ಸಿಲಿಂಡರ್ ಖಾಲಿ ಆಯ್ತಾ? ಯಾಕೋ ಖಾಲಿ ಸಿಲಿಂಡರ್ ಅಂತ ಆಯ್ತಾ? ನಿಮ್ ದೊಡ್ಡಮ್ಮ ಯಾರೋ? ಹೌದಾ? ಹಲೋ ಗೈಸ್, ಎಲ್ಲರೂ ಹೆಂಗಿದ್ದೀರಾ? ನೋಡಿ ಅಲ್ಲಿ ಶಶಾಂಕಣ್ಣು, ಅಲ್ಲಿ ಅಜ್ಜಿ, ಇಲ್ಲಿ ಶಶಾಂಕಣ್ಣ ಅವ್ರ ಅಕ್ಕ, ಇಲ್ಲಿ ಗಿರೀಶು, ಇನ್ನೊಬ್ರು ಎಲ್ಲೋದ್ರು, ಶಶಾಂಕಣ್ಣ ಅವ್ರ ಅಮ್ಮ ಇಲ್ಲಿ, ಅವ್ರಾಗ ತಂಗಿ ಇಲ್ಲಿ, ಇನ್ನೆಲ್ಲಿದಾರ? ಇಲ್ಲಿ ಬ್ಯಾಟಿಕ್ ಅವ್ರೆ, ಸೊಳ್ಳೆ ಬಿಟ್ಟು. ಇನ್ನೇನೋ ಗಿರೀಶ್, ಊಟ ಆಯ್ತಾ? ಊಟ ಹೆಸರೇ ಆಗ್ತಿತ್ತು. 100 ಕಿತ ತಿನ್ಲಿ ಅನ್ಬಿಟ್ಟು.
ಇನ್ನೊಂದ್ಕಿಂತ ಜಾಸ್ತಿ ತಿಂತಲ್ಲ ಅದಕ್ಕೆ ಇನ್ನೊಂದು ಶಶಾಂಕಣ್ಣ ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ ನೋಡು ಮಾತ್ರ ಕೊಡು ಚೆನ್ನಾಗಿ ಯಾವ ಮಾತ್ರೆ ಬೇಕು? ಚೆನ್ನಾಗಿ ಚೆನ್ನಾಗಾಗೋ ನೈಸ್ ಕೊಡು ನೈಸ್ ನಿಜವಾಗ್ಲೂ ಕೊಡ್ತೀನಿ, ಕೊಡು ಬಾ. ಸೊ ಹಬ್ಬ ಎಲ್ಲ ಮುಗೀತು. ಸೊ ಲಾಸ್ಟ್ ವರ್ಷ ಬೇರೆ ನಾವು ಹಬ್ಬ ಮಾಡಿರಲಿಲ್ಲ, ಯಾಕಂದರೆ ಯಾವುದೋ ಒಂದು ಅಂಟಿತ್ತು, ಅದರಿಂದ ಹಬ್ಬ ಮಾಡಿರಲಿಲ್ಲ. ಸೊ ಹಂಗೆ ಒಂಚೂರು ಕೆಲಸ ಇದೆ. ಏನು ಕೆಲಸ ಅಂದರೆ ಬಟ್ಟೆ ಐರನ್ ಕೊಡಬೇಕಾಗಿತ್ತು. ಹಂಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ಬಿಸಿಲೇನ್ರಿ ಹಿಂಗೆ ಹೊಡಿತೈತೆ ಅಪ್ಪ. ಶೆಕೆ ಕಿತ್ಕೊಂಡ್ ಬರ್ತಾ ಇದೆ ಗಾಯ್ಸ್. ಅದು ಬೇರೆ ಈ ಶೆಕೆ ಈ ಬಿಸಿಲಲ್ಲಿ ನೆನ್ನೆ ಬೇರೆ ಮಳೆ ಬಂದ್ಬಿಟ್ಟೈತೆ ಗಾಯ್ಸ್. ಯಾರು ಕೊಲ್ಬಿಟ್ಟು ಹಾಕೊಂಡು ಅವ್ರ ಬುದ್ಧಿ ಇಲ್ಲ ತಾನೇ ಗಿರೀಶ್. ನಿಮ್ಮಂತವ್ರೆ ಏನೋ ಗಿರೀಶ, ನೆನ್ನೆ ಮಳೆ ಬಂತ? ಇಲ್ಲ ನೋಡು ನೀನು ಇದ್ದಲ್ಲ ನಾನೆಲ್ಲಿದ್ದೆ? ಏನೋ ಗಿರೀಶ, ಎಕ್ಸಿವಿ ನಿನ್ಗೆ ಇಷ್ಟನಾ ಇದು? ಯಾಕೆ ಕಾರು ಸನ್ ರೂಫ್ ಇರ್ತದೆ ನಂಗೆ ಇಷ್ಟ ಜಾಸ್ತಿ. ಓಹೋ, ಸನ್ ರೂಫ್ ಯಾವ ಕಾರಲ್ಲಿ ಇರುತ್ತೋ ಅದು ಇಷ್ಟ ನಿನಗೆ. ನೀನು ಯಾವ್ದು ದೊಡ್ಡರಾದ್ಮೇಲೆ ಯಾವ್ದು ಇಸ್ಕೊಂತೀಯಾ? BMW ಮತ್ತು ಯಾವ್ದು ಇಸ್ಕೊಂತೀಯ ಗಿರೀಶ್? ನೀನು ಯಾವ್ದು ಇಸ್ಕೊಂತೀಯೋ? ಹಾಂ, RX 100 ಗಾಡಿರೋ. ತಲೆ ಆಯ್ತಾ ಆ ಎಣ್ಣ ಏಯ್, ಫಸ್ಟ್ ಏನ್ ಹೇಳ್ದೆ ಕ್ವಶನ್ಗೆ ಆನ್ಸರ್ ಹೇಳು. ಆ ಎಣ್ಣ ಕೇಳಿದ್ದು ಕಾರು ಯಾವ್ದು ಇಸ್ಕೊಂತೀಯ ಅಂತ ಕೇಳ್ತಾ ಇರೋದು ಇವಾಗ ನಾನು. ಯಾವ್ದು ಹೇಳ ಗಿರೀಶ? ನಾನು ಇಸ್ಕೊಳ್ಳೋದು ಸೇಮ್ XUV 700. ಹಂಗೆ ನಾನು ತಾರೋ, ಅದ್ರಲ್ಲಿ ಸನ್ ರೂಫೇ ಇಲ್ಲ. ಬರೀ ಇಂಥದೆಯಾ? ಏನ್ ನನ್ ಮಗನ ಗಿರೀಶ್. ತಾರ್ ರಾಕ್ಸಲ್ಲ ಇದೆ, ಇಸ್ಕೋ. ಹಾ, ಅಲ್ಲಲೇ ನೀವು ಈಸ್ಕೊಳೋ ಕಾಲಕ್ಕೆ ಇನ್ನ ಎಂತೆಂತ ಕಾರ್ಗಳು ಬಂದಿರ್ತವೆ. ಅವಾಗ ನೀನ್ ಹೋಗಿ ತಾರ್ ರಾಕ್ಸ್ ಮುಟ್ತೀಯಾ? ಹುಷಾರ್ನ ನೀನು. ಡೀಸೆಲ್ 2110. ಸೊ ಐರನ್ ಬಂದಿದ್ವಿ, ಐರನ್ ಇಲ್ಲ, ಅಂಗಡಿ ಕ್ಲೋಸ್. ಸೊ ಅದಕ್ಕೆ ಇವಾಗ ಫ್ಯೂಲ್ ಸ್ಟೇಷನಲ್ಲಿ ಫಿಲ್ಲಿಂಗ್. ಎಷ್ಟಿದೆ? ತೀರಾ ಕಮ್ಮಿ. ಓಕೆ ಸರ್. ಸೊ ಇನ್ನೇನು ಕಾರ್ನ ಸರ್ವಿಸ್ ಬಿಡಬೇಕು. ಇನ್ನೊಂದು 460 ಕಿಲೋಮೀಟರ್ ಹೊಡೆದ್ರೆ ಸರ್ವಿಸ್ ಬಿಡಬೇಕು. DF ಲೆವೆಲ್ ನೋಡಿ, ಲೋ ಇದೆ ಫುಲ್ಲು. DF ಲೆವೆಲ್ ಲೋ. ಇಂಜಿನ್ ವಿಲ್ ನಾಟ್ ಸ್ಟಾರ್ಟ್ ಇನ್ 5-10 ಕಿಲೋಮೀಟರ್ಸ್. ಕರೆಕ್ಟಾಗಿ ಸರ್ವಿಸ್ ಬಿಟ್ಟರೆ ಸರೋಗುತ್ತೆ. ಸೊ ಗೈಸ್, ಲೆಟ್ಸ್ ಗೋ ಆ್ಯಂಡ್ ಪಾರ್ಕ್ ದಿ ಕಾರ್. ಸೊ ಇಲ್ಲಿಗೆ ಯುಗಾದಿ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಟೇಕ್ ಕೇರ್. ಲವ್ ಯು ಗೈಸ್.